ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಾವು ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಅಪ್ಪ ಅವರ ಅವ್ರ ಊರಿಗೆ. ನಾವು ಯಾವಾಗಲೂ ಹೋಗೋದು ನಮ್ಮ ಅಮ್ಮ ಅವರ ಅವ್ರ ಊರಿಗೆ. ಆ್ಯಕ್ಚುಲಿ ಇವತ್ತು ನಾವು ನಮ್ಮ ಅಪ್ಪ ಊರಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ ಇವತ್ತು ಗಾರೆ ಪರ ಇದೆ. ಅಂದರೆ ಪರ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಇದು ಅದೇ ಥರನೇ, ಬಟ್ ಇದು ನಾನ್ ವೆಜ್ ಪರ. ಅಲ್ಲಿ ಹಬ್ಬ ಇದೆ, ಅದೇ ರೀಸನ್ ಆಗಿ ನಾವು ಹೋಗ್ತಾ ಇದ್ದೀವಿ. ತುಂಬ ವರ್ಷಗಳಾದ್ಮೇಲೆ ಹೋಗ್ತಾ ಇದ್ದೀವಿ. ಫುಲ್ಲು ಎಕ್ಸೈಟ್ ಆಗಿದ್ದೀನಿ. ಬನ್ನಿ ತೋರಿಸ್ತೀನಿ. ಗಾಯ್ಸ್, ನಾನು ರೆಡಿ ಆಗಿದ್ದಾಯ್ತು. ಈಗ ನಮ್ಮ ಮನೆಯಲ್ಲಿ ಹೆಂಗೆ ಯಾರ್ಯಾರು ರೆಡಿ ಆಗಿದ್ದಾರೆ ತೋರಿಸ್ತೀನಿ. ಬನ್ನಿ ಗಾಯ್ಸ್, ನೋಡ್ಬೋದು ನಮ್ಮಮ್ಮ ರೆಡಿ ಆಗವ್ರೆ. ಹೇಳಮ್ಮ ಒಂದು ಕ್ಯಾಮ್ರಾಗೆ. ಎಲ್ಲಿ ಇವತ್ತು ಹೋಯ್ತಾ ಇದೀಯಾ ನಿಮ್ಮೂರಿಗೆ? ಎಷ್ಟು ಖುಷಿ ಆಯ್ತಮ್ಮ ನಿಂಗೆ? ಖುಷಿ ಇನ್ನ ಬೇಗ ಆಗ್ಬೇಕಾಗಿತ್ತು, ನೆನ್ನೆ ಹೋಗ್ಬೇಕಾಗಿತ್ತು, ಚೆನ್ನಾಗಿತ್ತು. ಇವತ್ತು ಹೋಗ್ತಾ ಇದ್ದೀರಾ? ಇವತ್ತು ಹೋಗ್ತಾ ಇದ್ದೀವಿ. ಓಕೆ. ಇಲ್ಲಿ ನಮ್ಮ ಡ್ರೈವರು ರೆಡಿ ಅಲ್ಲ ನನ್ನ ತಮ್ಮ ರೆಡಿ ಆಗೋನೆ, ನೋಡ್ಬೋದು ಇಲ್ಲಿ. ಅಲ್ಲೇ ಹೋಗಿ ಡ್ರೈವರ್ ಸೀಟ್ನಾಗ ಬುಕ್ ಮಾಡ್ಕೊಂಡು ಕೂತ್ಕೊಬಿಟ್ಟವ್ರೆ, ನಾವು ಕೂತ್ಕೊಳ್ಳೋದಕ್ಕಿಂತ ಮುಂಚೆ. ಆಮೇಲೆ ನಮ್ಮ ಅಪ್ಪ ನೋಡ್ಬೋದು ಇಲ್ಲಿ. ಅಪ್ಪ ಅಲ್ಲಿಂದ ಮುಂದೆ ಆಡಿಸ್ತವ್ರೆ. ಅಪ್ಪ ಕ್ಯಾಮ್ರಾ ಒಂದಾಗಿ ಮಾಡಪ್ಪ, ಕರಿಯಪ್ಪ ಹಬ್ಬಕ್ಕೆ ಎಲ್ರು. ನಿಮ್ಮೂರಲ್ಲಿ ಹಬ್ಬ ಐತಾನೆ, ಅವತ್ತು ಕರೀರಿ. ಗಾರೆ ಪರ ಇದೆ, ಬನ್ನಿ ಅಂತ ಕರೀರಿ. ಎಲ್ರು ಕಾಲ್ ಮಾಡಿದೀರಾ? ಸರಿ ಆಯ್ತು. ನೋಡಿರಿ ಈಗ ಅಪ್ಪ ಫ್ರೆಂಡ್ ಸೀಟ್ ಬಿಟ್ಕೊಟ್ಟವ್ರೆ. ಮುಂದೆ ಹಂಗೆ ಒಂದ್ ಚೌಕ್ ಕೊಟ್ಟೆ, ಫ್ರೆಂಡ್ ಸೀಟೇ ಬಿಟ್ಬಿಟ್ರು. ಬೇಡ ಅದೇ ಗಾಯ್ಸ್ ಸ್ಟಾರ್ಟ್ ಆಯ್ತು. ಹೊರಡ್ತಾ ಇದೀವಿ ಗಾಯ್ಸ್. 100 ಕಿಲೋಮೀಟರ್ ಇದೆ, 100 ಕಿಲೋಮೀಟರ್ಸ್. ಒಂದು 2 ಅವರ್ ಆಗ್ಬೋದೇನಪ್ಪ ಹೋಗಕ್ಕೆ. 2 ಅವರ್ ಆಗುತ್ತೆ. ನಾವ್ ಇಲ್ಲಿಂದ ಕೆಂಗೇರಿ ಟು ಮದ್ದೂರಿಂದ ನಮ್ಮೂರು. ಇದ್ರ ಮೇಲೆ ಕೊಪ್ಪ ಮಾರ್ಗ ಹೋಗ್ತಾ ಇದೀವಿ. ಟೈಮು 7 ಗಂಟೆ ಆಗಿದೆ. ಅಟ್ಲೀಸ್ಟ್ ನಾವು ಒಂದು 9 ಕಾಲು ಟಾರ್ಗೆಟ್ ಇಟ್ಕೊಂಡಿದೀವಿ ರೀಚ್ ಆಗ್ಬೇಕು ಅಂತ. ಅಷ್ಟರಲ್ಲಿ ಹೋಗೋಣ. ಗಾಯ್ಸ್, ಪೆಟ್ರೋಲ್ ಇಲ್ಲ ಅಂತೆಲ್ಲ ಗಾಬರಿ ಆಗ್ಬಿಡಿ. ಇಲ್ಲೇ ನೋಡಿ, ಈಗ ಸ್ಟಿಕ್ಕರ್ ಬೇರೆ ಹಾಕಿದ್ದಾರೆ, ಅಡಿಕ್ವೇಟ್ ಪೆಟ್ರೋಲ್ ಇದೆ ಅಂತ. ಬಂದು ಹಾಕ್ಸ್ಕೊಬೋದು. 1100 ನಾವು ಹಾಕ್ಸ್ಕೊಂಡಿದೀವಿ, ಹೋಗ್ತಾ ಇದೀವಿ. 10 ಲೀಟರ್ ಹಾಕ್ಸ್ಕೊಂಡಿದೀವಿ 1100ಗೆ. ಆಮೇಲೆ ಅಲ್ಲಿ ಸ್ಟಿಕ್ಕರ್ ಅಂಟಿಸಿದ್ರಲ್ಲ, ಅದೇನಂದ್ರೆ ಅಡಿಕ್ವೇಟ್ ಪೆಟ್ರೋಲ್ ಮತ್ತೆ ಡೀಸೆಲ್ ಸಪ್ಲೈ ಇದೆ ನಮ್ಮ ಇಂಡಿಯಾದಲ್ಲಿ. ಯಾವುದೇ ರೀತಿ ಏನು ಗಾಬರಿ ಆಗಕ್ಕೆ ಹೋಗ್ಬೇಡಿ, ಪೆಟ್ರೋಲ್ ಲಿಮಿಟೆಡ್ ಇದೆ ಅಂತ ಸ್ಟಿಕ್ಕರ್ ಹಾಕಿದ್ರು. ಮತ್ತೆ ಇನ್ನೊಂದೇನಂದ್ರೆ, ಅದು ಯಾರಿಗೂ ಬಾಟಲ್ ಡ್ರಮ್ಮು ಅದಕ್ಕೆ ಪೆಟ್ರೋಲ್ ಕೊಡಲ್ವಂತೆ. ನೀವೇನಾದ್ರೂ ಕ್ಯಾನು ಡ್ರಮ್ಮು ಇನ್ನೊಂದೇನಾದ್ರು ತಗೊಂಡ್ಬಂದ್ರೆ ಗಾಡಿಗಾದ್ರೆ ಎಷ್ಟಾದ್ರೂ ಕೊಡ್ತಾರೆ ಅನ್ಲಿಮಿಟೆಡ್. ನೋಡ್ಬೋದು ಏನ್ ಬೇಕಾದ್ರೆ ಏನ್ ಮಾಡ್ತಾನೆ ಕೃಷ್ಣ, ಜೋರ ಶಾಖ ಓದ್ಬಿಡ್ತಾನೆ. ಅಶ್ವತ್ಥಾಮ ಅಂತ ಕೇಳಿಸ್ತದೆ, ಅದ ಕುಂಜರ ಅಂತ ಕೇಳಿಸ್ತದೆ ದ್ರೋಣಾಚಾರ್ಯರಿಗೆ. ಆದ್ರೆ ಆನೆ ಅಂತ ಹೇಳ್ತಾನೆ ಧರ್ಮರಾಯ. ಅವ ಕೃಷ್ಣ ಏನ್ ಮಾಡ್ತಾನೆ, ಜೋರ ಶಂಕ ಓದ್ಬಿಡ್ತಾನೆ, ಆನೆ ಅಂತ ಕೇಳಿಸ್ಬಾರ್ದು ಅವ್ರಿಗೆ ಅಂತ. ಅವಾಗ ದ್ರೋಣಾಚಾರ್ಯರು ಏನ್ ಮಾಡ್ತಾರೆ, ಮಗ ಸತ್ತ ನಮ್ಮಪ್ಪ ಕುರುಕ್ಷೇತ್ರದ ಕತೆ ಹೇಳ್ತವ್ರೆ. ಟ್ರಾಫಿಕ್ ಟೋಲ್ ಅಲ್ಲ ಐತೆ. ಇನ್ನು ಇಷ್ಟು ದೂರ ಇದೀವಿ, ಹಿಂದೆ ಇದೀವಿ. ಗೊತ್ತಿಲ್ಲ, ನಾಳೆ ರಜಾ ಇರಸ್ಕೋ ಏನೋ ಗೊತ್ತಿಲ್ಲ. ತುಂಬಾ ಜನ ಹೋಗ್ತಾ ಇದಾರೆ, ತುಂಬಾ ಕಾರು. ಫಸ್ಟ್ ಟೈಮ್ ನಾನು ಇಷ್ಟು ನೋಡ್ತಾ ಇರೋದು. ಡ್ರೈವರ್ ಬೇಜಾರ್ ಮಾಡ್ಕೊಬಿಟ್ಟವ್ರೆ ಟ್ರಾಫಿಕ್ ಆಗಿರೋದ್ರಿಂದ. ಪಾಪ ನೋಡ್ಬೋದು. ಏನ್ ಬ್ರೋ, ಅಶ್ವತ್ಥಮ್ಮ ಯಾಕೆ ಸಾವಿಲ್ಲ ಹೇಳು? ಅಶ್ವತ್ಥಮ್ಮಂಗೆ ಯಾಕೆ ಸಾವಿಲ್ಲ ಅಂದ್ರೆ, ಅದೇನೋ ಡ್ರಗ್ಗಿಗೆ ಏನಾದ್ರು ತಗೊಂಡಿರ್ತಾರೆ. MG 3213 ಗಾಯ್ಸ್, ಟೋಲ್ ಫ್ರೀ ನಮ್ಗೆ. ನೋಡ್ಬೋದು, ಜಸ್ಟ್ ಬಿಕಾಸ್ ನಿಮ್ಗೆ ಗೊತ್ತಿದೆ, ಏನಂತ ಹೇಳಲ್ಲ. ಡಿಫೆನ್ಸ್ ಅಲ್ಲಿ ಇದ್ರೆ ಇದೊಂದು ಅಡ್ವಾಂಟೇಜ್. ಗಾಯ್ಸ್, ಆಫ್ಟರ್ 15 ಮಿನಿಟ್ಸ್ ನಮ್ಗೆ ಟೋಲ್ ಕ್ಲಿಯರ್ ಆಯ್ತು. ಆಸ್ ಪರ್ ಟೋಲ್ ರೂಲ್ಸ್ ನಿಮ್ಗೆ ಗೊತ್ತಾಯಿದೆ, 10 ಮಿನಿಟ್ಸ್ಗಿಂತ ಜಾಸ್ತಿ ಆದ್ರೆ ಟೋಲ್ ಕಟ್ಟಂಗಿಲ್ಲ. 15 ನಿಮಿಷ ಆದ್ಮೇಲೆ ಟೋಲ್ ಕ್ಲಿಯರ್ ಆಯ್ತು. ನಿಮ್ಗೆಲ್ಲ ಗೊತ್ತಿದೆ, 10 ನಿಮಿಷಕ್ಕಿಂತ ಜಾಸ್ತಿ ಇದ್ರೆ ಟೋಲ್ ಫ್ರೀ ಕೊಡ್ಬೇಕು ಅಂತ. ಯಾವ ಟೋಲ್ ಫ್ರೀನು ಕೊಡಲ್ಲ, ಕಟ್ಕೊಂಡು ಹೋಗ್ಬೇಕು. ತುಂಬಾ ಟ್ರಾಫಿಕ್ ಇದೆ ಗುರು, ನಿಜವಾಗ್ಲು. ಟೋಲ್ ಹತ್ರ ಒಂದು 300 ಮೀಟರ್ ಹತ್ರ ಟ್ರಾಫಿಕ್ ಇತ್ತು. 15 ನಿಮಿಷ ಆಯ್ತು. ಟೋಲ್ ಎಲ್ಲ ಆಯ್ತು, ಕ್ಲಿಯರ್. ಹೋಗ್ತಾ ಇದೀವಿ. ಇಲ್ಲೇ ಒಂದು 45 ಮಿನಿಟ್ಸ್ ಆಗೋಯ್ತು ಮನೆಯಿಂದ ಬರೀ ಟೋಲ್ ಹತ್ರ ಬರೋಷ್ಟಲ್ಲೇ. ಚಡೇನಹಳ್ಳಿ ಬಿಡದಿ ವಂಡರ್ಲಾ. ಹುಷಾರಾಗಿರ್ಬೇಕು. ಅಲ್ಲಿಂದ ಫುಲ್ ರಶ್ ಇತ್ತು, ಜಾಮು.
ಇಲ್ಲಿ ನೋಡಿದ್ರೆ ಒಂದೇ ಒಂದ್ ಕಾರ್ ಇಲ್ಲ, ಎಲ್ಲ ವಂಡರ್ಲಾಗ್ ಹೋಗಕ್ಕೇನೋ ಬಂದಿದ್ದಾರೆ. ಫುಲ್ ಎಲ್ಲ ವಂಡರ್ಲಾದೆಲ್ಲ ಬಿಡದಿ ಹತ್ರ ಎಕ್ಸಿಟ್ ಆಗ್ಬಿಟ್ರು. ಒಂದು 50% ಕಾರ್ಗಳೆಲ್ಲ ಅಲ್ಲ ಬಿಡದಿ ಹತ್ರ ಎಕ್ಸಿಟ್ ಆಗೋಯ್ತು ಗಾಯ್ಸ್. ಹಾಕಿದೀವಿ. ಏನಮ್ಮ ಕೊಡಿಸ್ತೀಯ ನಾಷ್ಟ? ಅಲ್ಲಿ ಏನೈತೆ ಹೋಟ್ಲಲ್ಲಿ ಅದನ್ನ ತಿನ್ನೋದು. ಇಡ್ಲಿ, ಆಮೇಲೆ ನಂಗೆ ವಡೆ ಕೊಡ್ತಾರೆ. ಇಡ್ಲಿ ತಟ್ಟೆ ಇಡ್ಲಿ ಕೊಡಿಸ್ತಾರಂತೆ, ಬನ್ನಿ. ಉದ್ದಿನ ವಡೆ ಕೊಡಿಸ್ತಾರಂತೆ, ಬನ್ನಿ ಗಾಯ್ಸ್. ಇಡ್ಲಿ ವಡೆ, ಇವ್ರದ್ದು ಇಡ್ಲಿ ವಡೆ, ಇವ್ರದ್ದು ಇಡ್ಲಿ ವಡೆ, ಎಲ್ರು ಇಡ್ಲಿ ವಡೆ ತಗೊಂಡವ್ರೆ. ಅದೇ ನಾನು ಪೂರಿ ತಗೋತಾ ಇದ್ದೀನಿ. ಇಡ್ಲಿ ವಡೆ ಏನ್ ತಿನ್ನೋದಂತ ನೋಡಪ್ಪ. ನಮ್ಮ ಅಮ್ಮ ವಡೆ ಕೊಟ್ಟವ್ರೆ. ಥ್ಯಾಂಕ್ಸ್ ಮೇಡಮ್. ಗಾಯ್ಸ್ ನಂದು ಪೂರಿ ಬಂದಿದೆ, ನೋಡ್ಬೋದು. ಯಾಕೋ ತುತ್ತು ಮಾಡ್ತೀಯ? ನನ್ ಪೂರಿ ಕೈ ಹಾಕ್ಬಿಡ. ಪೂರಿ ತಗೊಳ್ಳಿ ಅಂದೆ ಅವ್ರಿಗೆಲ್ಲ, ಅವಾಗ್ಲೇ ತಗೊಳ್ಳಿಲ್ಲ ನೋಡಿ. ಈಗ ಅನುಭವಿಸಿ. ದಿನ ಚೆನ್ನಾಗೈತೆ. ಒಂದ್ಸಲ ಹೇಳು ಬ್ರೋ. ಮೆಸೇಜ್ ಸ್ಪಾನ್ಸರ್ ಅಂತ ಇವತ್ತು ಎಷ್ಟು ತಿನ್ನೆ. ಗಾಯ್ಸ್ ಒಂದೊಂದು ಇಡ್ಲಿ ಸಾಕಾಗಿಲ್ಲ ಇವ್ರಿಗೆ. ಲೆಮನ್ ರೈಸ್ ಮತ್ತೆ ಪಲಾವ್ ತರಿಸ್ಕೊಂಡ್ವಿ. ಮತ್ತೆ ನೋಡ್ಬೋದು ನಾಷ್ಟ ತಿಂದಿದ್ದಾಯ್ತು. ಲೈಟಾಗಿ ತಿಂದ್ವಿ ಎಲ್ಲ ಸ್ವಲ್ಪ. ಆಲ್ರೆಡಿ 8:15 ಆಗ್ಬಿಟ್ಟಿದೆ. ಹೊರಡೋಣ ಇವಾಗ. ಸ್ವಲ್ಪ ಗಾಡಿಗಳೆಲ್ಲ ಜಾಸ್ತಿ ಆಗ್ತಾ ಇದೆ ಹೈವೇಲಿ, ನೋಡ್ಬೋದು. ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಗಾಡಿಗಳು. ಸರ್ಗೆ ನಾಷ್ಟದ ಸ್ಪಾನ್ಸರ್ಗೆ ನೆಕ್ಸ್ಟ್ ಬಸ್ಸುಗಳಲ್ಲಿ ಮೀನ್ ಕೊಡಿಸ್ತೀಯ ಅಂತ ಒಪ್ಕೊಂಡವ್ರೆ. ಬಸ್ಸುಗಳಲ್ಲಿ ಮೀನ್ ಬೇರೆ ಕೊಡಿಸ್ತಾನಂತೆ. ಅಣ್ಣ ನಿಂದ ನನ್ಗೆ ಓಕೆ ಅಲ್ಲೇ ಮಟನ್ ತಿಂದಿರ್ತೀಯಲ್ಲ. ಹೆಂಗಿತ್ತಮ್ಮ ನಾಷ್ಟ? ಸೂಪರ್ ಆಗಿತ್ತಂತ ನಾಷ್ಟ. ಹೆಂಗಿತ್ತಮ್ಮ? ಹೆಂಗಿತ್ತು ನಾಷ್ಟ? ಚೆನ್ನಾಯ್ತು. ಅಪ್ಪ ನಾಷ್ಟ ಹೆಂಗಿತ್ತಪ್ಪ? ಫೈನಾ? ನಾವ್ ಅಪ್ಪ ಒಂದ್ ಇಡ್ಲಿ, ಒಂದ್ ವಡೆ, ಪಲಾವ್, ಲೆಮನ್ ರೈಸ್ ಎಲ್ಲ ತಿಂದಾಕ್ಬಿಟ್ರು. ಹೋಗ್ತಾ ಇದೀವಿ. 8:15 ಆಗೋಯ್ತು ಗಾಯ್ಸ್. ಬಿಸಿಲು ಬರ್ತಾ ಇದೆ, ಬೇಗ ಹೋಗ್ಬೇಕು. ಪೂಜೆ ಬೇರೆ ಮಾಡಿಸ್ಬೇಕಲ್ಲ ಹೋಗಿ. ಎಷ್ಟ್ ದೇವ್ರ ಪೂಜೆ ಮಾಡಿಸ್ತೀಯಮ್ಮ? 5 ದೇವ್ರ ಪೂಜೆ ಮಾಡಿಸ್ಬೇಕಂತೆ. ಬನ್ನಿ ಹೋಗೋಣ. ರಾಮನಗರದ ಬೆಟ್ಟ ಇದು, ನೋಡ್ಬೋದು. ನೆಕ್ಸ್ಟ್ ರೇವಣ ಸಿದ್ದೇಶ್ವರ ಬೆಟ್ಟ ಅವರು. ಯಾವ ತರ ಇದೆ ನೋಡಿ ಹೈವೇ. ಬೆಂಗಳೂರು ಮೈಸೂರು ಎಲ್ಲ ಇದೆ. ಈ ಲೊಕೇಶನ್ ಅಂತ ಸರಿ ಇದಲ್ಲ ಬ್ರೋ, ಇನ್ನೊಂದಿದೆ. ಗೈಸ್ ಎಲೆಕ್ಟ್ರಿಕ್ ಗಾಡಿಗಳು ಚಾರ್ಜ್ ಆಗ್ತಾ ಇದೆ, ನೋಡ್ಬೋದು ನೀವು. ಎಲೆಕ್ಟ್ರಿಕ್ ತಗೊಂಡ್ರೆ ಇದೊಂದು ಗೋಳು. ಎಲ್ಲ ಇಲ್ಲಿ ಬಂದಿರೋವೆಲ್ಲ ಆಲ್ಮೋಸ್ಟ್ ಎಲೆಕ್ಟ್ರಿಕ್ ಗಾಡಿಗಳೇ. ಚಾರ್ಜ್ ಮಾಡ್ಕೊಳಕ್ ಬಂದಿದ್ದಾವೆ, ಯಾಕಂದ್ರೆ ಇದು ಫುಲ್ಲು ಸಬ್ವೆ ಇಂದ ಹಿಡಿದು ಸ್ಟಾರ್ಬಕ್ಸ್ ವರ್ಗೂ ಇದೆ ಇಲ್ಲಿ. ಎಲ್ಲ ಚಾರ್ಜ್ ಮಾಡ್ಕೊಂಡು ಪಾಪ ವೇಟ್ ಮಾಡ್ತಾವ್ರೆ. ಗೈಸ್ ಇಲ್ಲಿ ಓಮ್ನಿಲಿ ಕುರಿ ತುಂಬ್ಕೊಂಡು ಹೋಯ್ತವ್ರೆ. ಯಾರಂತ ನಡಿಯೋ ಕುರಿ ಮಾರಾಟ ಮಾಡಕೋ ಇಲ್ಲ ಏನ್ ಗೊತ್ತಿಲ್ಲ. ಮಲ್ಕೊಂಡ್ಬಿಟ್ಟಿದ್ದ ನೀವು. ಬಂದಾಯ್ತು ಗಾಯ್ಸ್, ಕೊಪ್ಪಕ್ಕೆ ಬಂದಿದೀವಿ. ನಮ್ಮ ಡ್ರೈವರ್ ಅಲ್ಲಲ್ಲ, ನನ್ನ ತಮ್ಮ ಕೊಪ್ಪದವರೆಗೂ ಗಾಡಿ ಓಡಿಸಿದ್ದಾಯ್ತು. ಈಗ ಇದು ಓಡಿಸು ಅಂದ್ರೆ ಓಡಿಸಲ್ಲ ಅಂದ್ಬಿಟ್ಟು ನನಗೆ ಹೇಳ್ತಾನೆ. ಇವ್ರು ಓಡಿಸ್ತೀನಿ ಅಂದ, ಇವನೇ ಕೊಟ್ಟಿಲ್ಲ. ಬಂದ್ ಹಿಡ್ಕೊಂಡ್ ಕುತ್ಕೊಂಡ್ಬಿಟ್ಟವನ 6 ಗಂಟೆಗೆ. ಕಾರ್ ಡೈಲಿ ನನ್ನ ಹತ್ರನೇ ಇರ್ತ್ಕೊಣ, ನಾನು ಯಾಕೋ ಓಡ್ಲಿ. ಬೇಗ ಬಂದ್ ಕುತ್ಬಿಟ್ಟವನ, ಎಲ್ಲಿ ಕುತ್ಕೊಂಡ್ಬಿಡ್ತೀನಿ ಅಂತ. ಆಮೇಲೆ ನನ್ಗೆ ಓಡ್ಸು ಅಂತ ಅಂದಂತ. ಏನ್ ಗೊತ್ತಾ, ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಇವ್ರು, ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ. ಅಪ್ಪನ ಬರ್ತಾರೆ, ನಮ್ಮ ಅಪ್ಪ ಕೇಳ್ಬಿಡ್ರಿ ಯಾರು ಓಡ್ಸಕ್ ಹೇಳ್ತಾರೆ ಅಂತ. ಅವ್ರಿಗೆ ಯಾರು ಓಡಿಸ್ತಾರೆ ಯಾರು ಓಡ್ತಾರ ಅಂತ ಗೊತ್ತು. ಬಿಸಿಲು ಮಾತ್ರ ಸಖತ್ತಾಗೈತೆ. ಎಲ್ಲ ಕಟ್ ಅಂದೆ ಹಾಲ ಬೆವರ್ತವನೆ. ಬಿಸಿಲು ಹೊರಗಡೆ ಕುತ್ಕೊಂಡ್ರು ಬಿಸಿಲು ಹೆವಿ ಶೆಕೆ ಐತೆ. ಆಮೇಲೆ ನೆಟ್ವರ್ಕ್ ಬೇರೆ ಹೋಗೈತೆ ಸ್ವಲ್ಪ. ಹಾಲೆ ನೋಡೋಣ. ಆಲ್ರೆಡಿ ಈಗ 9:20 ಆಗೋಯ್ತು ಗಾಯ್ಸ್. 9 ಗಂಟೆ ರೀಚ್ ಮಾಡೋಣ ಅನ್ಕೊಂಡ್ವಿ. ತಿನ್ಕೊಂಡೆ ಇನ್ನು ಇವಾಗ
ಹೂವು, ಕರ್ಪೂರ, ಬಾಳೆಹಣ್ಣು, ಪೂಜೆ ಸಾಮಾನೆಲ್ಲ ತಗೋಬೇಕು. ಬ್ರೋ ಎಷ್ಟು ವರ್ಷ ಆದ್ಮೇಲೆ ಬರ್ತಾ ಇದೆಯಾ ಬ್ರೋ? 2 ವರ್ಷ ಆಗಿರ್ಬೇಕಪ್ಪ. ಹೋದ್ಸಲ ದೇವ್ರ ಹೌದು, ಇಬ್ರು ಹೌದಾ? ಅದೇ ನನ್ ಜೊತೆ ತಾನೇ ಬಂದಿದ್ ನೀನು. ನಾನು ಕೂಡ 2 ವರ್ಷ ಆದ್ಮೇಲೆ ಬರ್ತಾ ಇರೋದು. ಒಂದು ಎಕ್ಸ್ಪೀರಿಯನ್ಸ್ಗಳು ನಿಜವಾಗ್ಲು, ಊರಿಗೆ ಬರೋದು ಮತ್ತೆ ಇಲ್ಲಿಂದ ಹೋಗೋದು. ಮತ್ತೆ ಇಲ್ಲಿ ಬರ್ಬೇಕಾದ್ರೆ ರೋಡಲ್ಲಿ ಒಂದು ಅಬ್ಸರ್ವ್ ಮಾಡ್ದೆ, ಎಷ್ಟು ಗಿಡ ಮರ ಎಲ್ಲ ಇತ್ತಲ್ಲ. ಅಂದ್ರೆ ಇದು ಸಿಗೋದಿಲ್ಲ ನಮ್ ನೋಡಕಲ್ಲಿ. ಈ ತರ ಎಲ್ಲ ನಮ್ ಬೆಂಗಳೂರಲ್ಲಿ ನೋಡಕ್ ಸಿಗೋದಿಲ್ಲ. ಆಮೇಲೆ ಫುಲ್ ಒಂಥರ ಹೆಂಗೆ ಅಂದ್ರೆ ಕೂಲ್ ಐತೆ ಒಂಥರ, ಚೇಂಜ್ ಆಗ್ಬಿಟ್ಟಿದ್ದು ಬರ್ತಿದಂಗೆ. ಚೆನ್ನಾಗಿದೆ ಒಂಥರ. ಹಳ್ಳಿನೇ ಗುರು ನಿಜವಾಗ್ಲು. ಎಷ್ಟೇ ಬೆಂಗಳೂರು ಆಗ್ಬೋದು, ಇಲ್ಲ ಡೆಲ್ಲಿ ಆಗ್ಬೋದು, ಲಂಡನ್ ಆಗ್ಬೋದು, ನ್ಯೂಯಾರ್ಕ್ ಆಗ್ಬೋದು, ಬಟ್ ಹಳ್ಳಿ ತರ ಇನ್ನೊಂದು ಹಳ್ಳಿ ಕ್ರಿಯೇಟ್ ಮಾಡಕ್ಕಾಗಲ್ಲ. ಬಟ್ ಇನ್ನೊಂದು ನಾವು ಸಿಟಿ ಕ್ರಿಯೇಟ್ ಮಾಡ್ಬೋದೇ ಹೊತ್ತು ಹಳ್ಳಿನ ಇನ್ನೊಂದು ಹಳ್ಳಿಗೆ ನಾವು ಹಳ್ಳಿಗಳೆಲ್ಲ ಸಿಟಿ ಆಯ್ತಾವ ಲೇಔಟ್ ಮಾಡಿ. ಹೌದೌದು, ಇಲ್ಲೂ ಅಷ್ಟೇ. ಎಲ್ಲ ಇರೋ ಹಳ್ಳಿನೂ ಎಲ್ಲ ಲೇಔಟ್ ಮಾಡಿ ಸಿಟಿ ಮಾಡ್ತಾವ್ರೆ ಎಲ್ಲಾ ಕಡೆನು. ಅಪ್ಪ ಅಮ್ಮ ಪೂಜೆ ಸಾಮಾನು ತಗೊಂಬತ್ತೀನಿ ಅಂತ ಹೋದ್ರು, ಇನ್ನು ಬಂದಿಲ್ಲ. ಪೂಜೆ ಸಾಮಾನ್ ತಗೊಳಕ್ ಹೋದ್ರು, ಇನ್ನು ಬಂದಿಲ್ಲ. ಫುಲ್ ಇವತ್ತು ಎಷ್ಟು ಒಂದು 7-8 ಸಾವಿರ ಜನಕ್ಕೆ ಊಟ ಅಂತೆ. ಗಾರೆ ಪರ ಚಿಕನ್ ಇಲ್ವಂತೆ ಗಾಯ್ಸ್, ಓನ್ಲಿ ಮಟನ್ ಅಂತೆ. ನಾನು ಚಿಕನ್ ಇರುತ್ತೆ ಅಂತ ಅನ್ಕೊಂಡಿದ್ದೆ, ಬರೀ ಮಟನ್ ಮಾತ್ರ ಅಂತೆ. ಮುದ್ದೆ, ಮಟನ್ನು, ಮತ್ತೆ ಆಮೇಲೆ ಗೊಜ್ಜು, ಕಾಳುಗೊಜ್ಜು, ಅನ್ನ, ಸಾಂಬಾರು, ಈರುಳ್ಳಿ, ಒಂದು ಸಣ್ಣ ಅದೆಲ್ಲ ಆಪ್ಷನಲ್ ಇರುತ್ತೆ. ಬನ್ನಿ, ನಾನು ಫಸ್ಟ್ ಟೈಮ್ ಗಾರೆ ಪರ ಅಂತ ಅಟೆಂಡ್ ಮಾಡ್ತಾ ಇರೋದೇ ಫಸ್ಟ್ ಟೈಮ್. ಅದು ನಮ್ಮೂರಲ್ಲಿ ನಾವು ಕೇಳ್ತಾ ಇರೋದು ಫಸ್ಟ್ ಟೈಮ್. ನಾನ್ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋದು. ಎಲ್ಲಾ ಊರ್ ಕಡೆ ಆಗುತ್ತೆ, ಕೇಳಿದೆ ಬಟ್ ಹೋಗಿರ್ಲಿಲ್ಲ ನಾನು. ಬಟ್ ಅಟೆಂಡ್ ಮಾಡ್ತಾ ಇರೋದು ನಾನ್ ಫಸ್ಟ್ ಟೈಮ್. ಇವನು ನನಗಿನ ಇನ್ನು ಚೈಲ್ಡ್, ಇವನ್ ಕೇಳ್ತಾ ಇರೋದೇ ಫಸ್ಟ್ ಟೈಮ್ ಅಂತೆ. ನಮ್ಮೂರಲ್ಲಿ ಮಾಡ್ತಾರೆ, ಕೇಳ್ತಾ ಇರೋದೇ ಫಸ್ಟ್ ಟೈಮ್ ಇದು. ನಮ್ಮೂರಲ್ಲಿ ನಾನು ಅಷ್ಟೇ, ನನ್ಗೂ ಯಾವಾಗ ಗೊತ್ತಿಲ್ಲ. ನಮ್ಮೂರಲ್ಲಿ ಮಾಡ್ತಾ ಇರೋದು ಕೇಳ್ತಾ ಇರೋದು ನಾನು ಫಸ್ಟ್ ಟೈಮ್. ಕೊಪ್ಪದಲ್ಲಿ ಇದೀವಿ ಗೈಸ್. ಕೊಪ್ಪ ನಮ್ಮೂರಿಂದ ಒಂದ್ 8 ಕಿಲೋಮೀಟರ್. ಇದು ಹೋಬ್ಳಿ, ಆಕ್ಚುಲಿ ಇದು ಕೊಪ್ಪ ಹೋಬ್ಳಿನ, ನಾಗಮಂಗಲ ತಾಲೂಕು ಕೊಪ್ಪ ಹೋಬ್ಳಿ, ದೇವಲಾಪುರ ಹೋಬ್ಳಿ. ಬಟ್ ಇದೂ ಹೋಬ್ಳಿ ಮಾಡ್ಬೋದು, ಚೆನ್ನಾಗಿದೆ. ಎಲ್ಲ ಸಿಟಿ ತರಾನೇ ಇದೆ ಆಲ್ಮೋಸ್ಟ್ ಇದು ಕೂಡ. ಆಮೇಲೆ ಇಲ್ಲಿ ಬಸ್ಸಿನ ವ್ಯವಸ್ಥೆ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಯಾವಾಗಿಂದ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಫ್ರೀ ಬಸ್ ಕೊಟ್ಟರು ಲೇಡೀಸ್ಗೆ, ಅವಾಗಿಂದ ಬಸ್ಗಳ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ಹೋಗೋದು ಬರೋದು ಎಲ್ಲ. ಯಾರ್ಯಾರು ಈಗ ಹುಡುಗರು ಯಾರ್ಯಾರು ಇರ್ತಾರೆ ಅವ್ರೆಲ್ಲರ ಹತ್ರನೂ ಒಂದೊಂದು ಬೈಕ್ ಇರುತ್ತೆ, ತಗೊಂಡೋಗ್ಬಿಡ್ತಾರೆ. ಲೇಡೀಸ್ಗಳು ಹೋಗ್ಬೇಕಂದ್ರೆ ಬಸ್ ಹತ್ಕೊಂಡು ಹೋಗಿ ಅಂತಾರೆ. ಆ ಕಾರಣದಿಂದಾಗಿ ಈ ತರ ಬಸ್ಗಳೆಲ್ಲ ಕಮ್ಮಿ ಆಗಿದೆ. ನಿಮ್ದು ಯಾವ ರಾಜ್ಯ ನಿಮ್ದು? ಬಿದ್ರಕೋಟೆ. ಇದು ಗಾರೆಪುರಕ್ಕ? ಗಾರೆಪುರಕ್ಕೆ. ಸರಿ ಸರಿ. ಇಲ್ಲಿ ಯಾರ ಮನೆಗೆ ಹೋಯ್ತಿದ್ದೀರಾ? ಭಾಗ್ಯಕ್ಕ ಅಂತನಾ? ಸರಿ ಸರಿ. ಬಸ್ಸೇ ಇಲ್ಲ ಹಂಗಾರೆ? ಬಸ್ಸು 11:30 ಇದ್ದದಂತೆ. 11:30? ಅಯ್ಯೋ, ಇವಾಗ 9:00. ಓ, ಇನ್ನು ನೀವು 2 ಅವರ್ ಎಷ್ಟೊತ್ತಿಂದ ಕಾಯ್ತಾ ಇದ್ರಿ? ಇಲ್ಲ ಬಂದು ಹೊರಟಾಯ್ತು ಮುಂದಕ್ಕೆ. ಓ ಸರಿ ಸರಿ. ಅದಾದ ಶಿವಶಕ್ತಿ ಹೋಯ್ತದೆ ಅಂದ್ರು. ಅದಾಲೆ 9:00 ಬರ್ಬೋದು. ಅದೇ ಹೊಟ್ಟೋಗೈತೆ ಅಲ್ಲ. 9:00 ಬಸ್ಗಳು ಕಮ್ಮಿ ಆಗ್ಬಿಟ್ಟವಲ್ವಾ ಇವಾಗ? ಬಸ್ ಬರ್ತವೆ ಟೈಮಿಂಗ್ಸ್. ಲೋಕಲ್, ನಾವ್ ಲೋಕಲ್ ಒಂದು ಗೊತ್ತೈತೆ ಇಲ್ಲ. ನಮ್ಮ ಅಪ್ಪ ಕೊಪ್ಪನೇ ಮರ್ತೈತೆ ಅವ್ರ ಪಾಪ. ಇನ್ನು ಮುಂದೆ ಕಣಪ್ಪ, ಅದಕ್ಕೆ ಜಾಸ್ತಿ ನಿದ್ದೆ ಮಾಡಬಾರ್ದು. ಈಗ ಆಮ್ಲೆಟ್ ಸಿಗ್ತದೆ. ನಮ್ಮ ರೈಟ್ ಯಶೋ, ನಿಧಾನ. ನೀವು ನಿಧಾನ ಮಾಡಿ, ನಾನು ಬೈಕಲ್ಲ ನಿಲ್ಸಾಕಿದ್ದು. ಗಾಯ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಹಳ್ಳಿ ವಾತಾವರಣ. ನಮ್ಮೂರಿನ ಸ್ವಲ್ಪ ಹತ್ರ ಬಂದ್ವಿ. ನಮ್ಮೂರೇ ಇಲ್ಲಿಂದಾನೆ ಸ್ಟಾರ್ಟ್ ಅಂತೆ. ಇಲ್ಲಿಂದ ಮೂವಿ ಶೂಟಿಂಗ್ ಎಲ್ಲ ಮಾಡ್ತಾರೆ ಇಲ್ಲಿ. ಎಷ್ಟೊಂದು ಮೂವಿಗಳೆಲ್ಲ ಶೂಟಿಂಗ್ ಆಗಿದೆ ಗಾಯ್ಸ್ ಇಲ್ಲಿ. ಹಿಂಗೆ ಮೂವಿ ಹೆಸರು ಬಾಯಿಗೆ ಬರ್ತಲ್ಲ ಅಷ್ಟೇ, ತುಂಬಾ ಮೂವಿಗಳು ಶೂಟಿಂಗ್ ಆಗಿದೆ. ಗಾಯ್ಸ್ ನಮ್ಮ ಊರಿಗೆ ಬಂದಾಯ್ತು. ಬರ್ತಿದಂಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಎಲ್ಲ ಮೀಟಿಂಗ್ ಎಲ್ಲ ಆಯ್ತು. ನೋಡ್ಬೋದು, ಚಲುವರಾಯಸ್ವಾಮಿ, ಸಿದ್ದರಾಮಯ್ಯ, DKC ಇವರಿಬ್ರು ಯಾರೋ ಗೊತ್ತಿಲ್ಲ, ಅವ್ರ ಜೊತೆ ಭೇಟಿ ಮಾಡ್ಕೊಂಡು ಹೋಗ್ತಾ ಇದೀವಿ ಈಗ ಊರೊಳಗಡೆ ಹೋಗಲ್ಲ, ಇಲ್ಲಿ ಮಾಸ್ತಮ್ಮನ ಗುಡಿ ಇದೆ, ಅಲ್ಲಿ